ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಂಚಸ್ ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇದು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ. ಸಂಜೆಯಿಂದ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಇನ್ನ ಪೂಜೆ ಎಲ್ಲ ಇವತ್ತು ಬೆಳಗ್ಗೆನೆ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತು ವಿಶೇಷವಾಗಿ ಅಕ್ಕಿ ಹಿಟ್ಟು ಮತ್ತೆ ಹಾಲು ಸ್ವಲ್ಪ ಬೆಲ್ಲನ ಉಪಯೋಗಿಸ್ಕೊಂಡು ದೇವರಿಗೆ ದೀಪ ಮಾಡಿ ಅದಕ್ಕೆ 7 ಬತ್ತಿ ಇಟ್ಟು ದೀಪನ ಹಚ್ಚಿದ್ದೆ. ಅದಕ್ಕೆ ಬೆಳಗ್ಗೆನೆ ಪೂಜೆನೂ ಆಗಿತ್ತಲ್ವಾ, ಅದಕ್ಕೆ ಇನ್ನು ಆಫೀಸಿಂದ ಬಂದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಆನೇಕಲ್ನಲ್ಲಿ ತುಂಬಾನೇ ಚೆನ್ನಾಗಿ ವೈಕುಂಠ ಏಕಾದಶಿನ ಆಚರಿಸ್ತೀವಿ. ಅದ್ರಲ್ಲೂ ಪ್ರಮುಖವಾಗಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಂತೂ ತುಂಬಾನೇ ವಿಶೇಷವಾಗಿ ಆಚರಣೆ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಾವು ಫಸ್ಟ್ ಬಂದಿರೋದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಗೆ ಆನೇಕಲ್ ಮೇನ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ಈ ದೇವಸ್ಥಾನ. ಅದಕ್ಕೆ ಇಲ್ಲಿಗೆ ಫಸ್ಟ್ ಬಂದು ಆಮೇಲೆ ತಿಮ್ಮರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನೋಡಿ ಬರ್ತಾನೆ ಅಲ್ಲಿ ಆಟ ಸಾಮಾನು ನೋಡ್ಬಿಟ್ಟು ಕೊಡ್ಸಿಲ್ಲ ಅಂತ ಅದಕ್ಕೆ ಕೋಪ ಮಾಡ್ಕೊಂಡು ನಿಂತಿರೋದು. ಇನ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಅದಕ್ಕೆಲ್ಲ ನೀಟಾಗಿ ಒಂದು ವಿಡಿಯೋ ಕೂಡ ತಗೊಂಡಿದ್ದೀನಿ. ಹೂವಿನ ಅಲಂಕಾರ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು. ಇವತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನ ತುಂಬಾ ಹೂವಿನ ಅಲಂಕಾರನೇ ಇತ್ತು. ಇನ್ನ ತುಂಬಾನೇ ಜನ ಕೂಡ ಇದ್ರು. ನಮಗೆ VIP ಟಿಕೆಟ್ ಸಿಕ್ಕಿತ್ತು. ಹಾಗೆ ನಮ್ಗೆ ಬೇಗ ದರ್ಶನ ಕೂಡ ಆಯ್ತು. ನೀವು ಇವಾಗ ದೇವ್ರನ್ನ ಕೂಡ ನೋಡಿ ದರ್ಶನ ಮಾಡ್ಕೋಬಹುದು. ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೆ. ಇನ್ನ ಈ ಕಡೆ ಬಂದ್ಮೇಲೆ ಇಲ್ಲಿ ಅಯೋಧ್ಯೆ ರಾಮನ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ನನಗಂತೂ ಅಯೋಧ್ಯೆ ರಾಮನ್ ನೋಡ್ದಷ್ಟೇ ಖುಷಿ ಆಗೋಯ್ತು. ನಾವು ಕೂಡ ಹಾಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಫೋಟೋಸು ತಗೊಂಡ್ವಿ. ಇನ್ನು ಹಾಗೆ ಜನ ಬರ್ತಾನೆ ಇದ್ರಲ್ವಾ, ಹಾಗೆ ಈ ಸೈಡ್ಗೆ ಬಂದ್ವಿ. ನೋಡಿ ಇಲ್ಲಿ ಕೂಡ ಅಷ್ಟೇನೆ ಆನೆ ಇರೋದ್ರಿಂದ ಆನೆ ಮೇಲೆ ಹತ್ಸಿ ಅಂತ ಹೇಳ್ಬಿಟ್ಟು ಮತ್ತೆ ಹೂವು ತಗೊಂಡು ಅಲ್ಲಿ ನಾನು ಇಡ್ತೀನಿ ರಾಮ ಮಾಮಿ ಹತ್ರ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಸರಿ ಇಡೀ ಸೈಡಿಂದ ಹೋಗಿದ್ದೆ. ಅಲ್ಲಿ ತುಂಬಾನೇ ಜಾಗನೇ ಇರಲಿಲ್ಲ. ಅದಕ್ಕೆ ಹೇಗೋ ಮಾಡ್ಕೊಂಡು ಕರ್ಕೊಂಡು ಬಂದೆ. ಇನ್ನು ಇಲ್ಲಿ ನೋಡಿ ಗಣೇಶನ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ 5 ಗಣೇಶ ಇದೆ. ಇದನ್ನು ಕೂಡ ನೋಡ್ಬಿಟ್ಟು ನೋಡಿ ಈ ಸೈಡ್ ಇವಾಗ ಡೋಲ್ ಹೊಡಿತಿರೋದು ಗಣಪತಿ ಹತ್ರ. ನನ್ಗೆ ಭಯ ಎಲ್ಲಿ ಬಿದ್ದೋಗ್ಬಿಡ್ತು ಅಂತ ಅಷ್ಟು ಪ್ರೆಷರ್ ಕೊಡ್ತಿದ್ರು. ನನಗೆ ಭಯ ಆಗ್ತಿತ್ತು. ಆಮೇಲೆ ಅಲ್ಲೂ ಕೂಡ ಆಟ ಆಡಿಸ್ಕೊಂಡು ಇವಾಗ ಈ ಸೈಡ್ ಬಂದು ಇಲ್ಲೊಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡು ಇವಾಗ ಹೊರಡ್ತೀವಿ. ನನ್ನ ಮಗನೂ ಅಷ್ಟೇನೆ ಇವತ್ತು ತುಂಬಾನೇ ಖುಷಿಯಾದ್ರು. ಈ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮತ್ತೆ ಏನು ಕಿರಿಕಿರಿನೂ ಮಾಡಿಲ್ಲ. ಇವತ್ತು ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಆಟ ಸಾಮಾನು ಒಂದು ಬೇಜಾರು ಮಾಡ್ತಿದ್ರು. ಅದಾದ್ಮೇಲೆ ಅದನ್ನ ಮರ್ತು ಖುಷಿಯಾಗಿ ಮಾಡಿದ್ರು. ನೋಡಿ ತಿರ್ಗಾ ಬರ್ತಿದ್ದಂಗೆ ಅದೇ ಸಪ್ಪೆ ಮುಖ, ಆಟ ಸಾಮಾನು ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರಪ್ಪ ಸಮಾಧಾನ ಮಾಡ್ಬಿಟ್ಟು ನಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ ಅಲ್ಲಿ ಇರುತ್ತೆ ಅಲ್ಲಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಬಂದ್ವಿ ತಿಮ್ಮರಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬರೋಷ್ಟರಲ್ಲಿ ಒಂದು 8 o'clock ಆಗಿತ್ತು. ಇನ್ನು ಇಲ್ಲೂ ಕೂಡ ಅಷ್ಟೇನೆ ನಾವು ಹೋಗೋ ಟೈಮಿಗೆ ಅಷ್ಟು ರಶ್ ಇರ್ಲಿಲ್ಲ. ಬೇಗನೆ ದರ್ಶನ ಆಯ್ತು. ಮತ್ತೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅದು ಒಂಥರ ಖುಷಿ ಆಯ್ತು ಇವತ್ತು. ಇನ್ನು ನೀವು ಡೆಕೋರೇಷನ್ ನೋಡ್ತಿರ್ಬೋದು. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನದಲ್ಲಿ. ವೈಕುಂಠ ಏಕಾದಶಿ ಆದ್ಮೇಲೆ ನೆಕ್ಸ್ಟ್ ಇನ್ನ ತಿಮ್ಮರಸ್ವಾಮಿ ಜಾತ್ರೆ ಬರುತ್ತೆ. ಅವಾಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಇನ್ನ ಇದಾದ್ಮೇಲೆ ವೈಕುಂಠ ಏಕಾದಶಿ ದಿನ ಅನ್ಕೊಳ್ಳೋದು ನೆಕ್ಸ್ಟ್ ತಿಮ್ಮರಸ್ವಾಮಿ ಜಾತ್ರೆಗೆ ಎಲ್ಲಾರು ಕಾಯ್ತಿರ್ತೀವಲ್ಲ ಅಂತ. ಇನ್ನ ನೀವು ನೋಡ್ತಿರ್ಬೋದು ಖಾಲಿ ಆಗಿದೆ ಒಳಗಡೆ ಕ್ಯೂ. ನಾವು ಕೂಡ ಇವಾಗ ಒಳಗಡೆ ಹೋಗ್ತಾ ಇದೀವಿ ದರ್ಶನ ಮಾಡೋದಕ್ಕೆ. ದೇವಸ್ಥಾನ
ದೇವಸ್ಥಾನ ಕೂಡ ಅಷ್ಟೇ ನಮ್ಮ ಆನೇಕಲ್ನಲ್ಲಿ ತುಂಬಾ ಪ್ರಸಿದ್ಧವಾಗಿರೋ ದೇವಸ್ಥಾನ ಮತ್ತೆ ತುಂಬಾನೇ ವರ್ಷ ಇತಿಹಾಸ ಇರುವಂತ ದೇವಸ್ಥಾನ. ತುಂಬಾನೇ ಭಕ್ತಾದಿಗಳು ಶನಿವಾರ ಟೈಮ್ ಬರ್ತಾರೆ. ಮತ್ತೆ ಶನಿವಾರದೊತ್ತು ವಿಶೇಷವಾಗಿ ಪೂಜೆ ಮತ್ತೆ ಅನ್ನದಾನ ಕೂಡ ಇರುತ್ತೆ ಈ ದೇವಸ್ಥಾನದಲ್ಲಿ. ತುಂಬಾನೇ ಚೆನ್ನಾಗಿ ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ. ಇನ್ನ ನೋಡಿ ನಾವು ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ನ ದೇವಸ್ಥಾನದ ಆವರಣದಲ್ಲಿ ಈ ತರ ಎಲ್ಲ ಅಲಂಕಾರ ಮಾಡಿದ್ದಾರೆ. ಇನ್ನ ಒಂದ್ಸಲ ಈ ದೇವಸ್ಥಾನದ ಬಗ್ಗೆನೇ ಒಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಖಂಡಿತ ನಾನು ದೇವಸ್ಥಾನದ ಬಗ್ಗೆ ಒಂದು ವ್ಲಾಗ್ ಕಂಪ್ಲೀಟ್ ಆಗಿ ಮಾಡ್ತೀನಿ. ಈ ದೇವಸ್ಥಾನದ ಇತಿಹಾಸ ಕೂಡ ಅಷ್ಟೇನೆ ತುಂಬಾ ವಿಶೇಷವಾಗಿರುವಂತ ಒಂದು ಇತಿಹಾಸ ಇದೆ ದೇವಸ್ಥಾನಕ್ಕೆ. ನನ್ಗೆ ಅದು ಕೂಡ ಗೊತ್ತಿರೋ ಅಷ್ಟು ನಿಮ್ಗೂ ಕೂಡ ತಿಳಿಸ್ತೀನಿ ದೇವಸ್ಥಾನದ ವ್ಲಾಗ್ ಮಾಡುವಾಗ. ಇನ್ನ ನೀವು ಕೂಡ ಅಷ್ಟೇ ನಮ್ ಜೊತೆ ಈ ವ್ಲಾಗ್ ನಲ್ಲಿ ಫುಲ್ 2 ದೇವಸ್ಥಾನದ ದರ್ಶನ ಮಾಡಿದೀರಾ ಮತ್ತೆ ಅಲಂಕಾರಗಳನ್ನ ಕೂಡ ನೋಡಿ ಕಣ್ ತುಂಬಿಸ್ಕೊಂಡಿದೀರಾ ಅಂತ ಅನ್ಕೊಳ್ತೀನಿ. ಇನ್ನ ಇವಾಗ ನಾವು ಕೂಡ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದೀವಿ. ಇನ್ನ ನೀವ್ ನೋಡ್ತಿರ್ಬೋದು ದೇವರಿಗೆ ಹಾಕಿರೋ ಹೂವಿನ ಹಾರದಲ್ಲಿ ಕೂಡ ಎಷ್ಟು ಬಗೆ ಹೂಗಳಿದೆ. ಅಷ್ಟು ಬಗೆಗಳ ಹೂವನ್ನ ಸೇರಿಸ್ಬಿಟ್ಟು ಒಂದು ಹಾರ ಮಾಡಿ ದೇವರಿಗೆ ಹಾಕಿದ್ದಾರೆ. ಎಷ್ಟು ಚಂದ ಕಾಣ್ತಾ ಇದೆ ಅಂತ. ಇನ್ನ ನಾವು ಕೂಡ ಇವಾಗ ಹೊರಗಡೆ ಬಂದು ನೋಡಿ ಅವರು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ಕೊಂಡು ದೊಡ್ಡ ಹುಡುಗ ಫುಲ್ ಜಂಪ್ ಮಾಡ್ತೀರಿ, ಇವ್ರಿಗೆ ಎದೊಳಕ್ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ನೂಕಿ ಇವ್ರು ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆಮೇಲೆ ನಾವ್ ಹೇಳಿದ್ವಿ ಸ್ವಲ್ಪ ಟೈಮ್ ನಿಂತ್ಕೊಪ್ಪ ಅವನು ಆಡ್ಲಿ ಅಂತ ಹೇಳಿದ್ವಿ. ಫೈನಲಿ ಅವನು ಜಂಪ್ ಮಾಡೋದ್ ಕಲ್ತೇ ಬಿಟ್ರು. ಕೊನೆಗೂ ಅವ್ರು ಬಿಡ್ಲೇ ಇಲ್ಲ, ಏನಾದ್ರೂ ಒಂದ್ ಕೊಡ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಹಠ ಮಾಡ್ತಾನಿದ್ರು. ಅದಕ್ಕೆ ಅವ್ರಪ್ಪ ನೋಡಿ ಇದನ್ನೇನೋ ಕೊಡ್ಸಿದ್ದಾರೆ, ಇದನ್ನ ಎಷ್ಟೊಂದು ಮನೆಗೆ ಹೋಗೋ ತನಕ ಇರುತ್ತೇನೋ ಅಷ್ಟೇನೆ. ಒಟ್ನಲ್ಲಿ ಫುಲ್ ಖುಷಿ ಆಗ್ಬಿಟ್ರು. ಅದನ್ನ ತಗೊಂಡು ಇನ್ನ ಗಾಡಿಲೇ ಆಟ ಆಡ್ಕೊಂಡ್ ಬರ್ತಾನೆ ಇದ್ರು. ಇನ್ನ ನಾವು ಕೂಡ ಇವಾಗ ಮನೆ ಕಡೆ ಹೊಟ್ವಿ. ನೀವು ಕೂಡ ನಮ್ ಜೊತೆ ಒಂದೊಳ್ಳೆ ದೇವ್ರ ದರ್ಶನ ಮಾಡಿದ್ರಿ ಮತ್ತೆ ಅಲಂಕಾರ ಕೂಡ ಎಲ್ಲ ನೋಡಿದ್ರಿ ಅಂತ ಅನ್ಕೊಂಡು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.